ಆ ಯಾಗಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ನಿಧಿ ಮಹೇಂದ್ರನ ಕೈಗೆ ಸಿಗದ ಹಾಗೆ ತಪ್ಪಿಸ್ಬೋದಾ ಗುರುಗಳೇ? ಕ್ಷುದ್ರ ಶಕ್ತಿಯನ್ನು ಒಲಿಸ್ಕೊಳ್ಳೋದ್ರಿಂದ ಅವುಗಳ ಕೈಲಿ ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು ಅನ್ನೋದು ನಿಜ. ಆದರೆ ದೈವ ಶಕ್ತಿಯನ್ನು ಮೀರಿದ ಶಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅನ್ನೋದು ಅಷ್ಟೇ ನಿಜ. ಆದರೆ ಅದಕ್ಕೊಂದು ಅಡಚಣೆ ಇದೆ. ಅಡಚಣೆನಾ? ಅದೇನು ಗುರುಗಳೇ? ಆ ಪೂಜೆಗೆ ಆದಿತ್ಯ ಬರಲೇಬೇಕು. ಒಂದು ವೇಳೆ ಆದಿತ್ಯ ಬರಲಿಲ್ಲ ಅಂದ್ರೆ ನಮ್ಮ ಪೂಜೆ ಫಲಕಾರಿ ಆಗುವುದಿಲ್ಲ. ನಮ್ಮ ಪ್ರಯತ್ನ ವ್ಯರ್ಥವಾಗುತ್ತೆ. ಡ್ಯಾಡ್, ವಾಟ್ ಇಸ್ ಗೋಯಿಂಗ್ ಆನ್? ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಡ್ಯಾಡ್, ಅದೇನು ಹೇಳಿ ಡ್ಯಾಡ್, ಖುಷಿನ ಯಾವುದೋ ಶೇರ್ ಮಾಡ್ಕೋಬೇಕು. ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದರೆ ಏನು ಸಖತ್ ಮ್ಯಾಟ್ರ್ ಇರಬೇಕು. ಡ್ಯಾಡ್, ಆಸ್ತಿ ಮ್ಯಾಟ್ರ್ ಏನಾದರೂ ಡಿಸೈಡ್ ಆಯ್ತಾ? ಅದು ಅಲ್ವಾ, ನಮ್ಮ ದುಶ್ಮನ್ಗಳೇನಾದರೂ ಹೊಗೆ ಹಾಕ್ಸ್ಕೊಂಬಿಟ್ರಾ? ಡ್ಯಾಡ್, ಅದೇನಂತ ಹೇಳಿ ಡ್ಯಾಡ್, ಪ್ಲೀಸ್. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಓಹೋ, ನಮ್ಮ ಡ್ಯಾಡ್ ಮೈ ಮೇಲೆ ಇವತ್ತು ಕಾಳಿದಾಸ ಬಂದ್ಬಿಟ್ಟಿದ್ದಾನೆ. ಅದು ಕಾಳಿದಾಸ ಅಲ್ಲ, ಕಾಳಿದಾಸ. ನನ್ಗೆ ಅವೆಲ್ಲ ಗೊತ್ತಾಗಲ್ಲಪ್ಪ. ಡ್ಯಾಡ್, ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಅದನ್ನಾದ್ರೂ ಹೇಳಿ ಪ್ಲೀಸ್. ನನಗೆ ಇವತ್ತು ಕಾಲು ನೆಲದ ಮೇಲೆ ನಿಂತ್ಕೋತಾ ಇಲ್ಲ, ಅಷ್ಟು ಖುಷಿಯಾಗಿದೆ. ಡ್ಯಾಡ್, ಮಗನ ಹತ್ರನೂ ಹೇಳ್ದು ಒಬ್ಬೊಬ್ಬರು ಖುಷಿ ಪಡೋದು ತಪ್ಪು. ಈಗೇನು ಹೇಳ್ತಿರೋ ಇಲ್ವೋ? ಮಗನೇ, ನಾನು ನೀನು ಇಷ್ಟು ವರ್ಷದಿಂದ ಕಾಯ್ತಿದ್ವಲ್ಲ, ಆ ದಿನ ಬಂದೇ ಬಿಡ್ತು. ಇನ್ನು ಒಂದು ರಾತ್ರಿ ಕಳೆದ್ರೆ ನಮ್ಮ ಪಾಲಿನ ಬಿಗ್ ಡೇ ಬಂದ ಹಾಗೆ. ಡ್ಯಾಡ್, ಅದೇನು ಅಂತ ಸರಿಯಾಗಿ ಹೇಳಿ, ನನ್ನ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಿಲ್ಲ. ನಾಳೆ ತನಕ ಕಾಯಿ ಕಂದ. 24 hours, ನಿನಗೆ ಗೊತ್ತಾಗುತ್ತೆ. ಒಂದು ಚಿಕ್ಕ ಹಿಂಟಾದ್ರೂ ಕೊಡಿ ಡ್ಯಾಡ್, ಪ್ಲೀಸ್. ನೋ 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 ನೋ, ಆ ಸಂತೋಷ ವೈಭೋಗನ ನೀನು ಸರ್ಪ್ರೈಸ್ ಆಗೇ ನೋಡಬೇಕು, ಆವಾಗಲೇ ಇರೋದು ಮಜಾ. ಪ್ಲೀಸ್ ಡ್ಯಾಡ್. ಗುಡ್ ನೈಟ್ ಮೈ ಸನ್, ಸ್ಲೀಪ್ ವೆಲ್. ಡ್ಯಾಡ್, ಡ್ಯಾಡ್. ಏನಿರ್ಬೋದು, ಇಷ್ಟೊಂದು ಖುಷಿಯಾಗಿದ್ದಾರಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್